ಗೂಬೆಯ ಎಚ್ಚರಿಕೆಯನ್ನು ಕೇಳಿದರೂ ಮಿಟ್ಟು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಮುಂದಿನ ಬೆಳಗ್ಗೆ ಸೂರ್ಯೋದಯವಾಗಿತ್ತು. ಕಾಡಿನ ಪಕ್ಷಿಗಳು ಹಾಡುತ್ತಿದ್ದವು. ಆದರೆ ಮಿಟ್ಟು ಅದು ಮತ್ತೆ ಮೊಬೈಲ್ ಮುಂದೆ ಕುಳಿತಿತ್ತು. ಈಗ ಮಿಟ್ಟುವಿನ ದಿನಚರಿ ಸಂಪೂರ್ಣವಾಗಿ ಬದಲಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್, ಊಟ ಮಾಡುವಾಗ ಮೊಬೈಲ್, ಸಂಜೆ ಮೊಬೈಲ್, ಮಲಗುವ ಮುಂಚೆ ಮೊಬೈಲ್. ಮಿಟ್ಟು, ಬಾ ಊಟದ ಆಟ ಆಡೋಣ. ನಂತರ ಬರುತ್ತೀನಿ. ಬಾ ಹಣ್ಣು ತರಲು ಹೋಗೋಣ. ಈ ವಿಡಿಯೋ ಮುಗಿದ ಮೇಲೆ. ಆದರೆ ಆ ವಿಡಿಯೋ ಎಂದಿಗೂ ಮುಗಿಯಲಿಲ್ಲ. ಒಂದರ ನಂತರ ಇನ್ನೊಂದು ವಿಡಿಯೋ ಬರುತ್ತಲೇ ಇತ್ತು. ಕಾಡಿನ ವಾರ್ಷಿಕ ಹಾಡುಗಾರಿಕೆ ಸ್ಪರ್ಧೆ ಹತ್ತಿರ ಬರುತ್ತಿತ್ತು. ಇದು ಕಾಡಿನ ಅತಿದೊಡ್ಡ ಕಾರ್ಯಕ್ರಮ. ಹಕ್ಕಿಗಳು ಹಲವು ವಾರಗಳಿಂದ ಅಭ್ಯಾಸ ಮಾಡುತ್ತಿದ್ದವು. ಈ ವರ್ಷ ಯಾರು ಗೆಲ್ಲುತ್ತಾರೆ? ಮಿಟ್ಟು ಗೆಲ್ಲಬಹುದು. ಹೌದು, ಅವಳ ಧ್ವನಿ ಅತ್ಯುತ್ತಮ. ಆದರೆ ಮಿಟ್ಟು ಅಭ್ಯಾಸವೇ ಮಾಡುತ್ತಿರಲಿಲ್ಲ. ಒಂದು ದಿನ ಮಿಟ್ಟು ಮೊಬೈಲ್ನಲ್ಲಿ ಪ್ರಸಿದ್ಧ ಗಾಯಕ ಪಕ್ಷಿಯ ವಿಡಿಯೋ ನೋಡಿತು. ಲಕ್ಷಾಂತರ ವೀಕ್ಷಣೆಗಳು, ಸಾವಿರಾರು ಕಮೆಂಟ್ಗಳು. ವಾಹ್, ನಾನು ಹೀಗೆ ಫೇಮಸ್ ಆಗಬೇಕು. ಆ ದಿನದಿಂದ ಅದು ಇನ್ನೂ ಹೆಚ್ಚು ವಿಡಿಯೋ ನೋಡತೊಡಗಿತು. ಸ್ಪರ್ಧೆಗೆ 3 ದಿನ ಬಾಕಿ ಇತ್ತು. ಮಿಟ್ಟು ಅಭ್ಯಾಸ ಮಾಡಲು ಪ್ರಯತ್ನಿಸಿತು. ಛೀ ಛೀ, ಧ್ವನಿ ಮೊದಲಿನಂತೆ ಇರಲಿಲ್ಲ. ಏನೋ ಸರಿ ಇಲ್ಲ. ನೀರು ಕುಡಿಯಿತು, ಮತ್ತೆ ಹಾಡಿತು. ಛೀ ಛೀ, ಧ್ವನಿ ಇನ್ನೂ ದುರ್ಬಲವಾಗಿತ್ತು. ಮೊದಲ ಬಾರಿಗೆ ಮಿಟ್ಟುವಿಗೆ ಭಯವಾಯಿತು. ನೀನು ತುಂಬಾ ದಣಿದಂತೆ ಕಾಣುತ್ತೀಯಾ? ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಮೊಬೈಲ್ ಸ್ವಲ್ಪ ಕಡಿಮೆ ನೋಡು. ಇಲ್ಲ, ನಾನು ಚೆನ್ನಾಗಿದ್ದೀನಿ. ಆದರೆ ಒಳಗೊಳಗೆ ಮಿಟ್ಟು ಚಿಂತಿತವಾಗುತ್ತಿತ್ತು. ಕಾಡಿನಲ್ಲಿ ದೊಡ್ಡ ಸಂಭ್ರಮ. ಬಣ್ಣದ ಹೂಗಳು, ಅಲಂಕಾರಗಳು, ಪ್ರಾಣಿಗಳ ಸಂಭ್ರಮ. ಎಲ್ಲರೂ ಹಾಡುಗಾರಿಕೆ ಸ್ಪರ್ಧೆ ನೋಡಲು ಬಂದಿದ್ದರು. ಇಂದಿನ ಸ್ಪರ್ಧೆ ಆರಂಭವಾಗಲಿ. ಪಕ್ಷಿಗಳು ಒಂದೊಂದಾಗಿ ಹಾಡಿದವು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಕೊನೆಗೆ ಮಿಟ್ಟುವಿನ ಹೆಸರು ಕರೆಯಲಾಯಿತು. ಮುಂದಿನ ಸ್ಪರ್ಧಿ ಮಿಟ್ಟುಗಿಳಿ. ಎಲ್ಲರೂ ಸಂತೋಷದಿಂದ ನೋಡುತ್ತಾರೆ. ಮಿಟ್ಟು ವೇದಿಕೆ ಮೇಲೆ ಹಾರುತ್ತದೆ. ಛೀ ಛೀ, ಧ್ವನಿ ಬರಲಿಲ್ಲ. ಮತ್ತೆ ಪ್ರಯತ್ನಿಸಿತು. ಛೀ ಛೀ, ಬಹಳ ದುರ್ಬಲ ಧ್ವನಿ. ಇಡೀ ಕಾಡೆ ಮೌನವಾಯಿತು. ಅಯ್ಯೋ ಇದು ಏನಾಯ್ತು? ಮಿಟ್ಟುವಿನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅದು ವೇದಿಕೆಯಿಂದ ಕೆಳಗೆ ಹಾರಿತು. ಆ ರಾತ್ರಿ ಮಿಟ್ಟು ಒಬ್ಬಂಟಿಯಾಗಿ ಮರದ ಮೇಲೆ ಯೋಚಿಸುತ್ತಾ ಕುಳಿತಿತ್ತು. ನಾನು ಎಲ್ಲ ತಪ್ಪು ಮಾಡಿದೆ. ಅಷ್ಟರಲ್ಲಿಯೇ ಕಾಡಿನ ಹಿರಿಯ ಗುಬ್ಬಚ್ಚಿ ಅಲ್ಲಿಗೆ ಬಂದಿತು. ಈಗ ಅರ್ಥವಾಗುತ್ತಿದೆಯಾ? ಹೌದು, ತಂತ್ರಜ್ಞಾನ ಕೆಟ್ಟದಲ್ಲ, ಆದರೆ ಜೀವನದ ಸಮತೋಲನ ಕಳೆದುಕೊಂಡರೆ ಸಮಸ್ಯೆ. ಮಿಟ್ಟು ಹೇಳಿ ಗುಬ್ಬಜ್ಜಿ ಅಲ್ಲಿಂದ ಹೋಯಿತು. ಮರುದಿನ ಬೆಳಗ್ಗೆ ಮಿಟ್ಟು ಮತ್ತೆ ಮೊಬೈಲ್ ಬಳಿಗೆ ಹಾರಿ ಹೋಯಿತು. ಮೊಬೈಲ್ನಲ್ಲಿ ಬ್ಯಾಟ್ರಿ ಲೋ ಎಂದು ತೋರಿಸುತ್ತಿತ್ತು. ಅಯ್ಯೋ ಬೇಡ, ಇಲ್ಲ. ಮೊಬೈಲ್ ಸಂಪೂರ್ಣ ಆಫ್ ಆಗುತ್ತದೆ. ಮೊಬೈಲ್ ಈಗ ಕೆಲಸ ಮಾಡುತ್ತಿರಲಿಲ್ಲ. ಮೊಬೈಲ್ ಇಲ್ಲದೆ ಮಿಟ್ಟು ಸುತ್ತಲೂ ನೋಡಿತು. ಅದಕ್ಕೆ ಹಲವು ದಿನಗಳ ನಂತರ ಕಾಡಿನ ಸೌಂದರ್ಯ ಕಾಣಿಸಿತು. ಗಾಳಿ, ಮರಗಳು, ಹೂಗಳು, ಸ್ನೇಹಿತರು. ನಾನು ಇವೆಲ್ಲವನ್ನೂ ಮರೆತಿದ್ದೆ. ನೀನು ಸೋತರೂ ಪರವಾಗಿಲ್ಲ. ನೀನು ನಮ್ಮ ಸ್ನೇಹಿತ. ನಾವು ಯಾವಾಗಲೂ ನಿನ್ನ ಜೊತೆ ಇದ್ದೇವೆ. ನನ್ನನ್ನು ಕ್ಷಮಿಸಿ. ಸ್ನೇಹಿತರಿಗೆ ಕ್ಷಮೆ ಕೇಳಬೇಕಾಗಿಲ್ಲ. ಮಿಟ್ಟುವಿನ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಮರುದಿನ ಬೆಳಗ್ಗೆ ಬಹಳ ದಿನಗಳ ನಂತರ ಮಿಟ್ಟು ಮತ್ತೆ ಸೂರ್ಯೋದಯ ನೋಡಿತು. ಅದು ನಿಧಾನವಾಗಿ ಹಾಡಲು ಪ್ರಯತ್ನಿಸಿತು. ಛೀ ಛೀ, ಸ್ವಲ್ಪ ದನಿ ಬಂತು. ನಾನು ಮತ್ತೆ ಕಲಿಯುತ್ತೇನೆ ಎಂದು ಮಿಟ್ಟುವಿಗೆ ಭರವಸೆ ಹುಟ್ಟಿತು. ಆ ದಿನದಿಂದ ಮಿಟ್ಟು ಹೊಸ ಜೀವನ ಆರಂಭಿಸಿತು. ಆದರೆ ಕೆಲವು ವಾರಗಳ ನಂತರ ಕಾಡಿಗೆ ಒಂದು ಹೊಸ ರಹಸ್ಯ ಸಾಧನ ಬರುತ್ತದೆ. ಅದು ಮೊಬೈಲ್ಗಿಂತಲೂ ಹೆಚ್ಚು ಆಕರ್ಷಕವಾಗಿರುತ್ತದೆ. ಈ ಸಾಧನ ಮಿಟ್ಟುವಿನ ಜೀವನವನ್ನು ಮತ್ತೆ ಬದಲಾಯಿಸಬಹುದೇ?